ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅರಮನೆ ನಗರದ ಮಹೇಶ್ವರ ಮಾಧಸ್ವಾಮಿ. ಇವತ್ತು ವಿಶೇಷ ಏನಂದರೆ, ನಮ್ಮ ಆಲ್ನಳ್ಳಿ ಗ್ರಾಮಸ್ಥರು ಚೌಡೇಶ್ವರಿ ಹುಣ್ಣಿಮೆ ಪೂಜೆ ಅದ್ದೂರಿಯಾಗಿ ಮಾಡ್ತಾರೆ. ಅವ್ರಿಗೆ ಧನ್ಯವಾದಗಳು ನನ್ನ ಕಡೆಯಿಂದ. ಮತ್ತು ಮಹೇಶ್ ಸ್ವಾಮಿಗಳು ಮತ್ತು ರಘುಸ್ವಾಮಿ ಸ್ವಾಮಿಗಳು ಅರ್ಚಕರು ಅವರು ಸುಧಾ ಫೋನ್ ಮಾಡಿ ಬುಪ್ಪ ಮಾಧಸ್ವಾಮಿ ವಿಡಿಯೋ ಮಾಡು ಚೆನ್ನಾಗಿರ್ತದೆ ಅಂತ ಕೇಳಿದರು. ಅವ್ರಿಗೆ ಧನ್ಯವಾದಗಳು. ನಮ್ಮ ಆಲ್ನಳ್ಳಿ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬನ್ನಿ ದೇವಸ್ಥಾನ ವಿಡಿಯೋ ಮಾಡೋಣ ಅಂತ ಬಂದೀನಿ. ಮಾಡೋಣ, ಚೆನ್ನಾಗಿರ್ತದೆ, ನೋಡೋಣ. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋನ ಫುಲ್ ನೋಡಿ ಸ್ನೇಹಿತರೆ, ಭಾಳ ಚೆನ್ನಾಗಿರ್ತದೆ. ಥ್ಯಾಂಕ್ ಯು. ಸ್ನೇಹಿತರೆ, ನೋಡ್ತಾ ಇರಿ, ನಮ್ಮ ಆಲ್ನಳ್ಳಿ ಚೌಡೇಶ್ವರಿ ದೇವಸ್ಥಾನ ಸುತ್ತ ಸರ್ಕಲ್ ಇದು, ಅರಳಿ ಮರ ನೋಡಿ. ನಮ್ಮ ಆಲ್ನಳ್ಳಿ ಗ್ರಾಮ ಸರ್ಕಲ್ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬಸವನ ಗದ್ಗೆ ಇದು. ಒಂದು ಬಸವ ಐತಂತೆ, ತೇರೋಗ್ಬಿಡ್ತದೆ, ಗದ್ಗೆ ಮಾಡಿದ್ದಾರೆ. ಆ ಬಸವಣ್ಣ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಗದ್ಗೆ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಸ್ನೇಹಿತರೆ, ಬಸವಣ್ಣನ ಗದ್ಗೆ. ಸ್ನೇಹಿತರೆ, ನಮ್ಮ ಆಲ್ನಳ್ಳಿ ಗ್ರಾಮದ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿ. ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸ್ನೇಹಿತರೆ. ಸ್ನೇಹಿತರೆ, ಆಲ್ನಳ್ಳಿ ಗ್ರಾಮ ವಾಟರ್ ಟ್ಯಾಂಕ್ ನೋಡಿ. ನಾಗೇಶ್ವರ ಗುಡಿ, ನಾಗಪ್ಪ, ಈಶ್ವರ. ಸ್ನೇಹಿತರೆ, ಚೌಡೇಶ್ವರಿ ದೇವಸ್ಥಾನ ಅದ್ದೂರಿ ಪೂಜೆ ಇವತ್ತು. ಬುದ್ಧ ಪೌರ್ಣಮಿ ದಿನ ಹೂವಿನ ಅಲಂಕಾರ ಎಲ್ಲ ಅದ್ದೂರಿಯಾಗಿ ಮಾಡಿರ್ತಾರೆ. ಒಳ್ಳೆ ಸೂಪರಾಗಿರುತ್ತೆ
ಸ್ನೇಹಿತರೆ, ವಿಡಿಯೋ ಮಾಡೋಣ, ತುಂಬ ಚೆನ್ನಾಗಿರ್ತದೆ. ಥ್ಯಾಂಕ್ ಯು. ಶ್ರೀ ಹೊಸ ಕುಟೇರ ಹಾಲ್ನಳ್ಳಿ ಸ್ನೇಹಿತರೆ, ಕುಟೇರ ನಮ್ಮ ಬಸವಣ್ಣ ಮಲಗಿದ್ದಾರೆ, ಮಲ್ಕಾಗ್ತಾ ಸ್ನೇಹಿತರೆ ನೋಡಿ, ತುಂಬಾ ಚೆನ್ನಾಗಿದೆ ನಮ್ಮ ಬಸವಣ್ಣ. ಫ್ಯಾನ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಲ್ನಳ್ಳಿ ಗ್ರಾಮಸ್ಥರಿಗೆಲ್ಲ ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಹಾಲ್ನಳ್ಳಿ ಗ್ರಾಮ ಚೌಡೇಶ್ವರಿ ದೇವಸ್ಥಾನ ನೋಡಿ ಎಷ್ಟು ಅದ್ಭುತವಾಗಿದೆ. ಹುಣ್ಣಿಮೆ ದಿನ ಇವತ್ತು ತುಂಬ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ರಘುಸ್ವಾಮಿ ಅರ್ಚಕರು. ತುಂಬ ಧನ್ಯವಾದಗಳು ಅರ್ಚಕರಿಗೆ. ಚೌಡೇಶ್ವರಿ ದೇವಸ್ಥಾನ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ, ಹಾಲ್ನಳ್ಳಿ ಗ್ರಾಮ. ಹಾಲ್ನಳ್ಳಿ ಗ್ರಾಮ ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಚೌಡೇಶ್ವರಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಮ್ಮ ನೋಡಿ ಎಷ್ಟು ವೈಭವದಿಂದಿದ್ದಾರೆ. ಚೌಡೇಶ್ವರಿ ಅಮ್ಮನಿಗೆ ಧನ್ಯವಾದಗಳು. ಚೌಡೇಶ್ವರಿ ಅಮ್ಮನವರಿಗೆ, ಹಾಲ್ನಳ್ಳಿ ಗ್ರಾಮಸ್ಥರಿಗೆ, ಎಲ್ಲ ಗ್ರಾಮಸ್ಥರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಬಾತೆಲ್ಲ ರೆಡಿ ಇದೆ, ಪ್ರಸಾದ ನೋಡಿ ಸ್ನೇಹಿತರೆ. ನಮ್ಮ ಮಹೇಶ್ ಅವರು, ಅವ್ರ ಫ್ರೆಂಡ್ಸು ಎಲ್ಲ ಬಂದಿದ್ದಾರೆ. ಸರ್ ನಮಸ್ತೆ. ಲೈಟಿಂಗ್ಸ್ ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದು ಬ್ಯಾಕ್ ಸೈಡು. ಸ್ನೇಹಿತರೆ ನೋಡಿ, ನಮ್ಮ ಚೌಡೇಶ್ವರಿ ಅಮ್ಮನವರಿಗೆ ಎಲ್ಲ ಅಲಂಕಾರ ಮಾಡ್ಕೊತಿದ್ದಾರೆ ನೋಡಿ ಸ್ನೇಹಿತರೆ. ಮಹಾಮಂಗಳಾರತಿ ಅಲಂಕಾರ ಸ್ನೇಹಿತರೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ. ನಮ್ಮ ಹಾಲ್ನಳ್ಳಿ ಗ್ರಾಮದ ಸಿದ್ದಪ್ಪಾಯಿ ದೇವಸ್ಥಾನ ನೋಡಿ, ತುಂಬ ಚೆನ್ನಾಗಿದೆ.
ನೋಡಿ ಸ್ನೇಹಿತರೆ, ನಮ್ಮ ಮೂರ್ತಿಯವರವರು ಅರ್ಚಕರು, ನಮ್ಮ ಸಿದ್ದಪ್ಪಾಯಿ ದೇವಸ್ಥಾನ ಅರ್ಚಕರು. ಯಾವ ಗುರುಳೆ? ಹಾಲ್ನಳ್ಳಿನ. ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ, ಹಾಲ್ನಳ್ಳಿ ಗ್ರಾಮದ ಸಿದ್ದಪ್ಪಾಯಿ ದೇವಸ್ಥಾನ. ಆ ದೇವರು ಎಲ್ಲರಿಗೂ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನೋಡಿ ಸ್ನೇಹಿತರೆ, ಇವರೇ ನಮ್ಮ ಮೂರ್ತಿಯವರು, ಹಾಲ್ನಳ್ಳಿ ಗ್ರಾಮದವರು. ನೋಡಿದೆ ನೋಡಿ ಸ್ನೇಹಿತರೆ, ಕಂಡೆಗಳು ಇದೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ದೇವಸ್ಥಾನ. ನೋಡಿ ಸ್ನೇಹಿತರೆ, ಸಿದ್ದಪ್ಪಾಯಿ ದೇವಸ್ಥಾನದ್ದು ಮೂಗುಬತ್ತಿ ಹಾಕಿ ನನ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಮೂರ್ತಿಯವರು ಹಣಗೆಲ್ಲ ಉಬ್ಬುತ್ತಿ ಹಾಕ್ತಿದ್ದಾರೆ. ನೋಡಿ ನಮ್ಮ ನವಿಲಿಗರಿ ಸುದ ಹಾಕ್ತಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸ್ನೇಹಿತರೆ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಎಷ್ಟು ಭಕ್ತಿಯಿಂದ ಅನ್ಕೊಂಡ್ರೆ ಎಷ್ಟು ಪ್ರೀತಿ ಅಂತ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಶಬರಿಮಲ ಯಾತ್ರೆಗೆ ಹೋಗಿದ್ರಲ್ಲ, ವಿಡಿಯೋ ಮಾಡಿದ್ನಲ್ಲ, ಮಹೇಶನವರು ಫ್ರೆಂಡ್ಸು ಎಲ್ಲರೂ ಕೂತಿದ್ದೀವಿ. ವಿಡಿಯೋ ಮಾಡಕ್ಕೆ ಬಂದೀನಿ ಹಳೆ ಗ್ರಾಮಕ್ಕೆ, ಚೌಡೇಶ್ವರಿ ದೇವಸ್ಥಾನ. ಆ ದೇವರು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಬಸವಣ್ಣನಿಗೆ ನೈವೇದ್ಯ ಇಡ್ತಾ ಇದ್ದಾರೆ. ಈ ಪ್ರಸಾದ ಮಾಡಿಸ್ತಿರಲ್ಲ ಕೂಡ ಬಸವಣ್ಣನಿಗೆ ಫಸ್ಟ್ ನೈವೇದ್ಯ ಕೊಟ್ಬಿಟ್ಟು ಆಮೇಲೆ ಜನಗಳಿಗೆ ಕೊಡೋದು. ಬಸವಣ್ಣಗೆ ನೈವೇದ್ಯ ಕೊಟ್ಬಿಟ್ಟು ಆಮೇಲೆ ಜನಗಳಿಗೆ ಪ್ರಸಾದ ಹಂಚೋದು. ಥ್ಯಾಂಕ್ ಯು. ಈಗ ಬಸವಣ್ಣನೇ ದೇವರು. ಹೌದೌದು. ಬೈಕ್ ಸ್ನೇಹಿತರೆ, ನಮ್ಮ ಹಾಲ್ನಳ್ಳಿ ಗ್ರಾಮಸ್ಥರು ತುಂಬ ನನಗೆ ಬೇಕಾದವರು. ಅವ್ರು ಫೋನ್ ಮಾಡಿ ನಮ್ಮ ರಘುಸ್ವಾಮಿಯವರು, ಮಹೇಶರು, ಅವ್ರ ಫ್ರೆಂಡ್ಸು, ನಮ್ಮ ಹಾಲ್ನಳ್ಳಿ ಗ್ರಾಮಸ್ಥರಿಗೆಲ್ಲ ಒಳ್ಳೆಯದಾಗಲಿ. ಅವರು ಫೋನ್ ಮಾಡಿ ವಿಡಿಯೋ ಮಾಡುವ ಮತ್ತು ಸಮೇತ ಕರೆದರು. ಅವ್ರಿಗೆ ತುಂಬ ಧನ್ಯವಾದಗಳು. ಏನೋ ವಿಶೇಷತೆ ಅಂದ್ರೆ ಕೇಳೋಣ ಅವ್ರನ್ನೇ, ಏನು ವಿಶೇಷತೆ ಅಂದರೆ. ಸರ್ ನಮಸ್ಕಾರ. ನಮಸ್ತೆ. ಏನು ಗುರುಗಳೇ ಇವತ್ತು ವಿಶೇಷತೆ? ಇವತ್ತು ಹುಣ್ಣಿಮೆ ಇದೆ ಇವತ್ತು. ಹಾಂ ಗುರುಗಳೇ. ಪ್ರತಿ ಹುಣ್ಣಿಮೆಗೆ ನಾವು ಚೌಡೇಶ್ವರಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿ ಎಲ್ಲ ವಿಶೇಷ ಪೂಜೆ ಇರ್ತದೆ. ಪೂಜೆ ಇದೆ, ಹೂವಿನ ಅಲಂಕಾರ, ಅಭಿಷೇಕ, ಮಹಾಮಂಗಳಾರತಿ, ಅಭಿಷೇಕ ಎಲ್ಲ ಇರ್ತದೆ. ಹಾಗೆ ನಮ್ಮ ಬಸವಣ್ಣ ಇದೆ, ನಮ್ಮ ಹಾಲ್ನಳ್ಳಿ ಬಸವ. ಅದಕ್ಕೆ ನಾವು ನೈವೇದ್ಯ ಕೊಟ್ಬಿಟ್ಟು ನಮ್ಮ ಪ್ರಸಾದ ಎಲ್ಲರಿಗೂ ಒಂದು 500 ಜನ ಗಂಟ ಬರ್ತಾರೆ. ಪ್ರಸಾದ ಎಲ್ಲ ಹಂಚ್ತೀರಾ? ಇದು ನಮ್ಮ 25/9/2009 ದೇವಸ್ಥಾನ ಓಪನ್ ಆಯ್ತು. ನಮ್ಮ ಮೂಲ ದೇವರು ಅದೇ ಹೆಬ್ಬಾಡಿ ಉಂಡಿಗೆ ಅಲ್ಲಿರಲ್ವಾ, ಚೌಡೇಶ್ವರಿ ಕೋಡಿಲಿಂಗೇಶ್ವರ ಚೌಡೇಶ್ವರಿ. ಇಲ್ಲಿ ನಮ್ಮ ಹಿರಿಕರು, ನಮ್ಮ ಮಾದೇವಣ್ಣ, ಇವ್ರ ತಂದೆ ಎಲ್ಲಾ ಸೇರಿ ಈ ದೇವಸ್ಥಾನ ಮಾಡಿದ್ರು 2009ರಲ್ಲಿ. ಅವಾಗಿಂದ ಪೂಜೆ ನಡ್ಕೋಯ್ತಾ ಇದೆ. ಇದು ಪ್ರತಿದಿನ ಪೂಜೆ ಇದೆ ಗುರುಗಳೇ? ಪ್ರತಿದಿನ ಪೂಜೆ ಇತ್ತು. ಬೆಳಗಿನ ಜಾವ, ಸಂಜೆ ಎಲ್ಲ ಬೆಳಗಿನ ಜಾವ ಗುರುಗಳೆಲ್ಲ ರಘು ಗುರುಗಳು ಬೇರೆಯವ್ರು ಮಾಡ್ತಿದ್ರು. ಈಗ 1.5 ವರ್ಷದಿಂದ ಇವರೇ ಮಾಡ್ಲಿ ಗುರುಗಳೇ, ಐಶ್ವರ್ಯ ಕೊಟ್ಟು ಎಲ್ಲರನ್ನ ಕಾಪಾಡ್ಲಿ. ಈಗ ಆಷಾಢದಲ್ಲಿ ವಿಶೇಷ 4 ವಾರನೂ ವಿಶೇಷ ಪೂಜೆ ಇರ್ತದೆ. ಗುರುಗಳು ಹೋಮ ಅವನ ಎಲ್ಲ ಇಟ್ಕೊಂಡು ಪೂಜೆ ಎಲ್ಲ ಮಾಡ್ತಾರೆ. ನವರಾತ್ರಿ 9 ದಿನ ಅಲಂಕಾರ ಎಲ್ಲ ಮಾಡ್ಕೊಡ್ತಾರೆ.
ಪ್ರತಿ ಆಷಾಢದಲ್ಲೂ ಆಷಾಢ ಶುಕ್ರವಾರಗಳಿರುತ್ತೆ. ಕೊನೆಯ ಶುಕ್ರವಾರ ದಿನ ಅಮ್ಮನವರಿಗೆ ವಿಶೇಷವಾಗಿ ಅಲಂಕಾರ ಮತ್ತೆ ಮಹಾಮಂಗಳಾರತಿ ಮತ್ತೆ ಚಂಡಿಕಾ ಯಾಗಗಳನ್ನ ಮಾಡ್ತೀವಿ. ಮತ್ತೆ ಮದುವೆ ಆಗದ ವಿವಾಹಿತರಿಗೆ ಅವಾಗಿರ್ತರಿಗೆ ಮಂಗಳ ಸ್ನಾನವನ್ನ ಮಾಡಿಸಿ ಪೂಜೆಯನ್ನ ಮಾಡ್ತೀವಿ. ಹಬ್ಬ ಸಕ್ಸಸ್ ಆಗಿದೆ. ಈ ಸಲ 3 ಜನಕ್ಕೆ ನಮ್ಮ ಚೌಡೇಶ್ವರಿ ಅಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡಿ ಎಲ್ಲರಿಗೂ ಒಳ್ಳೇದಾಯ್ತು. ಕಾರ್ಯ ಮುಂದೆ ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಕೆಲವೊಂದು ಒಳ್ಳೇದಾಗ್ತಾ ಬರ್ತಾ ಇದೆ. 3 ಜನಕ್ಕೆ ಮದುವೆಗಳಿಗೆ ಮಾಡಿ ಚೌಡೇಶ್ವರಿಯಾಗಿ ನೆಲೆಸಿದ್ದಾಳೆ. ಥ್ಯಾಂಕ್ ಯು. ಹೇಳಿ ಗುರುಗಳು, ಈ ಸಲ 3 ಜನಕ್ಕೆ ಹೇಳಿ ಗುರುಗಳು. ಕೊನೆಯ ಶುಕ್ರವಾರ ದಿನ ಅವರಿಗೆ ಶಿಥಿಲ ಸ್ಥಾನವನ್ನ ಮಾಡಿಸಿದಾಗ 3 ಜನ ಅವಿವಾಹಿತರಿಗೆ ಮದುವೆ ಆಗಿದೆ. 48 ದಿನದಲ್ಲಿ ಅದು ಸಂಕಲ್ಪ ಒಳ್ಳೇದಾಗ್ಲಿ. ಹಾಗೆ ನಮ್ಮ ಇವರು ನಮ್ಮ ಗ್ರಾಮದವರು ಲಲಿತಾ ಸಹಸ್ರ ದೊಡ್ಡವರು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ವಿಶೇಷ ದಿನಗಳು ಟೀಮ್ ಇದೆ. ಒಂದು 10 ಜನ ಇದ್ದಾರೆ. ಎಲ್ಲ ಮೇಡಮ್ ಇವರೆಲ್ಲ ಪ್ರತಿ ದಿನ ಮಂಗಳವಾರ ಶುಕ್ರವಾರ ಬಂದು ಲಲಿತಾ ಸಹಸ್ರನಾಮ ಎಲ್ಲ ಆಡಿ ನಮ್ಮ ಚೌಡೇಶ್ವರಿ ಅಮ್ಮ ಅವ್ರಿಗೆ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ. ಇಷ್ಟೆಲ್ಲ ನಮ್ಮ ರಘು ಬುದ್ಧಿಯವರ ಕಾರಣ ಸೇರಿಸಿ ಪೂಜೆ ಮಾಡಿಸ್ತಾ ಇದಾರೆ. ಒಳ್ಳೇದಾಗ್ಲಿ. ಪರಿಶ್ರಮ ತುಂಬಾ ಇದೆ. ನೋಡಿ ಗೊತ್ತಾಯ್ತು ನಮ್ಗೆ ಯಾವತ್ತೆ ಹೆಬ್ಬಾಡಿ ಗ್ರಾಮಕ್ಕೆ ಬಂದಿದ್ದಾಗ ತುಂಬಾ ಒಳ್ಳೆದಿನಿಂದ ಮಾತಾಡ್ಸರು. ಒಂದ್ಸಲ ಪರಿಚಯ ಇರಲಿಲ್ಲ, ಅವರು ತುಂಬಾ ನನ್ನ ಪರಿಚಯ ಮಾಡ್ಕೊಂಡ್ರು. ಆ ದೇವರು ಅಮ್ಮ ಒಳ್ಳೇದ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಚೌಡೇಶ್ವರಿ ದೇವಸ್ಥಾನ ಪಕ್ಕ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಸರ್, ನಮ್ಮ ಹೆಸರು ರಘು ಅಂತ. ನಿಮ್ಮ ಹೆಸರು ಒಳ್ಳೇದಾಗ್ಲಿ. ಏನ್ ಒಳ್ಳೆ ವಿಶೇಷ ಇವತ್ತು? ಏನ್ ವಿಶೇಷ ಗುರುಳೆ? ಹುಣ್ಣಿಮೆ ಇವತ್ತು ಅಲಂಕಾರ ಅಮ್ಮನಿಗೆ ಒಳ್ಳೆ ಜೋರಾಗಿ ಮಾಡಿದೀರಾ ನೋಡಿ. ನಮ್ಮ ಚಾಮುಂಡೇಶ್ವರಿ ಅಮ್ಮನವರು ತುಂಬಾ ಅಲಂಕಾರ ಮಾಡಿದೀರಾ. ಅಮಾವಾಸ್ಯೆಗೆ ವಿಶೇಷ ಪೂಜೆ. ಅಮಾವಾಸ ಪೌರ್ಣಮಿ ವಿಶೇಷ ಪೂಜೆ ಅಮಾವಾಸ್ಯ ದಿನ. ಒಳ್ಳೇದಾಗ್ಲಿ ಗುರುಗಳೇ. ಮಹಾದೇವಿ ಮಡಿಲ ತುಂಬಿ ಮುದವ ತಂದಳು, ಅಳನ ಕೋಲ ಕದನ ದಾಟ ಮಾಡಿ ಬಂದಳು. ಮಹಾದೇವಿ ಮಡಿಲ ತುಂಬಿ ಮುದವ ತಂದಳು, ಅಳನ ಕೋಲ ಕದನ ದಾಟ ಮಾಡಿ ಬಂದಳು. ಜಾಣರೊಡೆಯ ಭೂಮಿಗೆಲ್ಲ ಸುಖವ ತಂದಳು, ಜಾಣರೊಡೆಯ ಭೂಮಿಗೆಲ್ಲ ಸುಖವ ತಂದಳು. ನೋಡಿ ಸ್ನೇಹಿತರೆ, ನಮ್ಮ ಬಸವಪ್ಪಂಗೆ ಬಾಣ್ ತಿನ್ನಿಸ್ತಾರೆ. ನಮ್ಮ ರಘುಸ್ವಾಮಿ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಮಹಾಮಂಗಳಾರತಿ ಹಾಕೋ ಮುಂಚೆ ಇವೆಲ್ಲ ಮಾಡ್ಬೇಕಂತ ಗುರುಗಳೇ. ಸ್ನೇಹಿತರೆ, ತುಂಬ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಮ್ಮ ಬಸವಪ್ಪ ಹೆಂಗ್ ರೆಡಿ ಮಾಡ್ಬಿಟ್ರು.
ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ, ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.